ವೀಕ್ಷಕರೇ, ಮೊದಲನೇದಾಗಿ ತಮಗೆಲ್ಲ ನಾನು ಮಾಡುವಂತಹ ನಮಸ್ಕಾರಗಳು. ಮನುಷ್ಯನ ಜೀವನದಲ್ಲಿ ಕಷ್ಟ ದುಃಖಗಳೆಲ್ಲ ಬರುವುದು ಸಹಜ. ಆದರೆ ಅಂಥ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ನಡೆಯುವುದಾದರೆ ಅದೇ ಒಂದು ದೊಡ್ಡ ಸಾಧನೆಯಾಗಿ ಪರಿವರ್ತನೆಯಾಗುತ್ತದೆ. ವೀಕ್ಷಕರೇ, ಇಡೀ ವಿಶ್ವದಲ್ಲಿ ಸಂವಿಧಾನ ಶಿಲ್ಪಿ ಎಂದೇ ಪ್ರಖ್ಯಾತಿ ಹೊಂದಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಕೇಳಿದ ತಕ್ಷಣ ಮೊಟ್ಟ ಮೊದಲು ಎಲ್ಲರ ಕಣ್ಮುಂದೆ ಬರುವುದು ಅವರ ಜ್ಞಾನ ಸಂಪಾದನೆ ಪಾಂಡಿತ್ಯ, ನಂತರ ಅವರು ಕಷ್ಟಪಟ್ಟು ಬರೆದಂತಹ ಭಾರತೀಯ ಸಂವಿಧಾನ. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದಲ್ಲಿ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜ್ಞಾನ ಗಳಿಸಬೇಕಾದರೆ ಅವರು ಒಂದೇ ಒಂದು ದಿನವೂ ಸಹ ಮೋಜು ಮುಸ್ತುಗಳಿಗೆ ಸಮಯ ವ್ಯರ್ಥ ಮಾಡದೆ ಪ್ರತಿನಿತ್ಯ ನಿರಂತರವಾಗಿ ಪುಸ್ತಕಗಳ ಅಧ್ಯಯನದಲ್ಲಿ ತೊಡಗಿಕೊಳ್ತಾ ಇದ್ರು. ಜ್ಞಾನವು ಒಂದು ಶಕ್ತಿ. ಜ್ಞಾನವು ನಾವು ಇಚ್ಛಿಸಲಿ ಅಥವಾ ಬಿಡಲಿ ನಮ್ಮ ಕಡೆ ಸುಮ್ಮನೆ ಬರುವ ವಸ್ತು ಅಲ್ಲ. ಅದನ್ನು ಪಡೆಯುವ ಮೊದಲು ನಾವು ಅದಕ್ಕಾಗಿ ಬಹಳ ಪ್ರಯತ್ನ ಪಡಬೇಕು. ಜ್ಞಾನವು ಒಂದು ಮಹಾನ್ ಪ್ರಯತ್ನದ ಫಲ. ಅದು ಮನುಷ್ಯನ ಜೀವನದ ತಳಪಾಯ ಎಂದು ಸ್ವತಃ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಹೇಳ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಹಣ, ಆಸ್ತಿ, ಐಶ್ವರ್ಯ ಸಂಪಾದನೆಗಿಂತ ಜ್ಞಾನ ಸಂಪಾದನೆ ಅವರಿಗೆ ಎಲ್ಲದಕ್ಕಿಂತ ಬಹುದೊಡ್ಡ ಆಸ್ತಿಯಾಗಿತ್ತು. 22 ವರ್ಷದ ಯುವಕ ಅಂಬೇಡ್ಕರ್ ಅವರು 1913ರಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆಂದು ಅಮೆರಿಕಾಗೆ ಹೋಗ್ತಾರೆ. ಅಲ್ಲಿಗೆ ಹೋದಂತಹ ಅವರು ಪ್ರತಿದಿನ ಒಂದು ಹೊತ್ತಿನ ಊಟವನ್ನೇ ಬಿಟ್ಟು ಆ ಊಟದ ಹಣದಿಂದ ಪುಸ್ತಕವನ್ನು ಕೊಂಡುಕೊಳ್ತಾರೆ. ಅಲ್ಲಿನ ವಿದ್ಯಾಭ್ಯಾಸ ಮುಗಿಸಿದ ಅಂಬೇಡ್ಕರ್ ಅವರು ಅಮೆರಿಕದಿಂದ ಮರಳಿ ಭಾರತಕ್ಕೆ ಬರುವ ವೇಳೆಗೆ ಅವರು ಒಟ್ಟು 2000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಖರೀದಿ ಮಾಡಿದ್ದರು. ಪ್ರಪಂಚದಲ್ಲೇ ಪ್ರತಿಷ್ಠಿತ ಲೈಬ್ರರಿ ಆದಂತಹ ಬ್ರಿಟನ್ನ ಲೈಬ್ರರಿಯಲ್ಲಿ ದಿನಕ್ಕೆ 10 ಗಂಟೆಗಳ ಕಾಲ ನಿರಂತರವಾಗಿ ಪುಸ್ತಕಗಳ ಅಧ್ಯಯನ ತೊಡಗಿಕೊಳ್ತಾ ಇದ್ರು. ಅದು ಯಾವ ರೀತಿ ಇತ್ತೆಂದರೆ, ಆ ಲೈಬ್ರರಿಯಲ್ಲಿ ಇರುವಂತಹ ವಾಚ್ಮನ್ಗೆ ದಿನದ ಸಮಯ ಮುಗಿದಾಗ ಲೈಬ್ರರಿಯಲ್ಲಿ ಇದ್ದಂತಹ ಎಲ್ಲಾ ಓದುಗರನ್ನು ಹೊರಗೆ ಕಳಿಸುವುದು ತುಂಬಾ ಹಗುರವಾದಂತಹ ಕೆಲಸವಾದರೆ, ಇಡೀ ಲೈಬ್ರರಿಯ ತುಂಬಾ ಹುಡುಕಾಡಿ ಅಂಬೇಡ್ಕರ್ ಅವರನ್ನು ಲೈಬ್ರರಿಯಿಂದ ಹೊರಗೆ ಕಳಿಸುವುದೆಂದರೆ ಅವರಿಗೆ ತುಂಬಾ ಕಷ್ಟದ ಕೆಲಸವಾಗಿತ್ತು. ಒಂದಿನ ಬ್ರಿಟನ್ನ ಲೈಬ್ರರಿಯಲ್ಲಿ ಇರುವಂತಹ ಕಾವಲುಗಾರ ಇಡೀ ಲೈಬ್ರರಿಯ ತುಂಬಾ ಹುಡುಕಾಡಿದರೂ ಸಹ ಅಂಬೇಡ್ಕರ್ ಅವರು ಸಿಗುವುದಿಲ್ಲ. ಆ ದಿನ ಅಂಬೇಡ್ಕರ್ ಬೇಗ ಹೋಗಿರಬೇಕೆಂದು ತಿಳಿದು ಲೈಬ್ರರಿಯ ಬಾಗಿಲು ಮುಚ್ಚಿಕೊಂಡು ಮನೆಗೆ ಹೋದಂತಹ ಕಾವಲುಗಾರ ಮಾರನೆಯ ದಿನ ಬೆಳಗ್ಗೆ ಬಂದು ಲೈಬ್ರರಿಯ ಬಾಗಿಲು ತೆರೆದಾಗ ಅಂಬೇಡ್ಕರ್ ಅವರು ಲೈಬ್ರರಿಯ ಒಳಗೆ ಒಂದು ಮೂಲೆಯಲ್ಲಿ ಅಧ್ಯಯನ ನಡೆಸುತ್ತಿರುವುದನ್ನು ಕಂಡು ಒಮ್ಮೆಲೆ ದಿಗ್ಭ್ರಾಂತಗೊಳ್ಳುತ್ತಾರೆ. ಅಂಬೇಡ್ಕರ್ ಅವರು ಲೈಬ್ರರಿಯಲ್ಲಿ ಅಧ್ಯಯನ ನಡೆಸಿ ಹೊರಗೆ ಬರುವಷ್ಟರಲ್ಲಿ ಅವರ ಜೇಬು ಹಾಗೂ ಚೀಲಗಳು ಅವರು ಕಲೆಕ್ಟ್ ಮಾಡಿಕೊಂಡಿರುವಂತಹ ಪಾಯಿಂಟ್ನ ಚೀಟಿಗಳಿಂದ ತುಂಬಿರುತ್ತಿತ್ತು. ವೀಕ್ಷಕರೇ, ಹೀಗೆ ಒಂದು ದಿನ ಡಾಕ್ಟರ್ BR ಅಂಬೇಡ್ಕರ್ ಅವರು ರಾತ್ರಿ ಊಟ ಮುಗಿಸಿ ಅಗಾಧವಾಗಿ ಪುಸ್ತಕಗಳ ಅಧ್ಯಯನದಲ್ಲಿ ತೊಡಗಿಕೊಳ್ತಾರೆ. ಇಡೀ ರಾತ್ರಿ ಅಧ್ಯಯನ ನಡೆಸಿದಂತ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವರ ಪತ್ನಿ ಚಹಾ ತೆಗೆದುಕೊಂಡು ಸೀದಾ ಅವರ ಅಧ್ಯಯನದ ಕೊಠಡಿಗೆ ಹೋಗುತ್ತಾರೆ. ಅಧ್ಯಯನದ ಕೊಠಡಿಗೆ ಚಹಾ ತೆಗೆದುಕೊಂಡು ಬಂದಂತಹ ಅಂಬೇಡ್ಕರ್ ಅವರ ಪತ್ನಿಗೆ ಅಂಬೇಡ್ಕರ್ ಅವರು ಇಂತಹ ಮಧ್ಯರಾತ್ರಿಯಲ್ಲಿ ಏಕೆ ಚಹಾ ತಂದೆ ಎಂದು ಕೇಳಿದಂತಹ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಷ್ಟೊತ್ತಿಗಾಗಲೇ ಬೆಳಗಿನ 6 ಗಂಟೆ ಆಗಿರುವುದು ಗೊತ್ತೇ ಆಗಿರುವುದಿಲ್ಲ. ಒಂದು ದಿನ ತಮ್ಮ ಸ್ನೇಹಿತನ ಮನೆಗೆ ಹೋದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು 5 ಸಂಪುಟಗಳ ಲಾ ಆಫ್ ಇಂಗ್ಲೆಂಡ್ ಎಂಬ ಪುಸ್ತಕವು ಅವರ ಕಣ್ಣಿಗೆ ಬೀಳುತ್ತದೆ. ಭಾರತದ ಯಾವುದೇ ಪುಸ್ತಕಗಳ ಅಂಗಡಿಗಳಲ್ಲಿ ಈ ಪುಸ್ತಕವು ಸಿಗುವುದಿಲ್ಲ ಎಂಬುದು ಮೊದಲೇ ಗೊತ್ತಿದ್ದಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಸ್ನೇಹಿತನಿಗೆ ಆ ಪುಸ್ತಕದ ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳಲು ಮುಂದಾಗುತ್ತಾರೆ. ಆ ಪುಸ್ತಕವನ್ನು ಕೊಡಲು ಒಪ್ಪದ ಸ್ನೇಹಿತ ಆ ಪುಸ್ತಕದ ಬೆಲೆಗಿಂತ 2 ಪಟ್ಟು ಹೆಚ್ಚಿಗೆ ಹಣವನ್ನು ಕೊಟ್ಟು ಹಠದಿಂದ ಆ ಪುಸ್ತಕವನ್ನು ತಮ್ಮ ಸ್ನೇಹಿತನಿಂದ ಕೊಂಡುಕೊಳ್ಳುತ್ತಾರೆ. 1956 ಡಿಸೆಂಬರ್ 5ರ ಅವತ್ತಿನ ದಿನ ಸುಮಾರು ರಾತ್ರಿ 12 ಗಂಟೆಯಷ್ಟೊತ್ತಿಗೆ ಅಂಬೇಡ್ಕರ್ ಅವರ ಮಂಚದ ಸುತ್ತಲೂ ಇದ್ದಂತಹ ಪುಸ್ತಕಗಳ ಪೈಕಿ ಕೆಲವು ಪುಟಗಳನ್ನು ಓದಿ ಮಲಗಿದ ಅಂಬೇಡ್ಕರ್ ಅವರು ಕೊನೆಗೂ ಎದ್ದೇಳಲೇ ಇಲ್ಲ. ಪುಸ್ತಕಗಳ ಮಧ್ಯದಲ್ಲಿಯೇ ಶಾಶ್ವತವಾಗಿ ನಿದ್ದೆಗೆ ಜಾರಿ ಹೋಗ್ತಾರೆ. ವೀಕ್ಷಕರೇ, ಡಾಕ್ಟರ್ BR ಅಂಬೇಡ್ಕರ್ ಅವರು ಪುಸ್ತಕಗಳಿಗಾಗಿ ಹಾಗೂ ಅವರ ಓದು ಬರಹಗಳಿಗಾಗಿ ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಪ್ರಪಂಚದಲ್ಲೇ ಡಾಕ್ಟರ್ ಅಂಬೇಡ್ಕರ್ ಒಬ್ಬರನ್ನು ಬಿಟ್ಟರೆ 50,000 ಪುಸ್ತಕಗಳನ್ನು ಸಂಗ್ರಹಿಸುವ ಮತ್ತು ಅಧ್ಯಯನ ನಡೆಸಿರುವ ಇನ್ನೋರ್ವ ಹುಡುಕಿದರೂ ಸಿಗಲಾರ ಎಂದು ಮಹಾರಾಷ್ಟ್ರದ ಖ್ಯಾತ ಲೇಖಕರಾದಂತಹ ಡಾಕ್ಟರ್ ದತ್ತೋಪಂತ್ ಠೇಂಕಡಿ ಅವರು ಹೇಳಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಏನಾದರೂ ತಪ್ಪುಗಳು ಇದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಎಂದು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಜೈ ಭೀಮ್, ಜೈ ಭಾರತ್.